ಈ ಥರ ಲಂಚ್ ಪ್ಯಾಕ್ ಮಾಡಿ ಕೊಟ್ಟರೆ ಮಕ್ಕಳು ಖಂಡಿತವಾಗಿ ಲಂಚ್ ಫಿನಿಶ್ ಮಾಡಿ ಬರ್ತಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮೊಟ್ಟಿಗೆ ಸಿಂಪಲ್ ಆಗಿರುವ ಒಂದು ಲಂಚ್ ಬಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಅಮ್ಮಂದಿರಿಗೆ ಬೆಳಿಗ್ಗೆ ಕೂಡ ಬೇಗ ಆಗಬೇಕು, ಸಿಂಪಲ್ಲಾಗಿ ಈಸಿಯಾಗಿ, ಹಾಗೆಯೇ ಮಕ್ಕಳಿಗೆ ಟೇಸ್ಟಿ ಕೂಡ ಆಗಿರಬೇಕು. ನಾನಿಲ್ಲಿ ಮೊದಲಿಗೆ ಚಿಕನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ಮ್ಯಾರಿನೇಷನ್ಗೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಲೆಮನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇವಾಗ ಗೀ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈ ಥರ ಫ್ರೈ ಆದರೆ ಸಾಕು. ಮತ್ತು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇವಾಗ ಸೇಮ್ ಪ್ಯಾನಿಗೆ ಸ್ವಲ್ಪ ಗೀ ಹಾಕ್ತಾ ಇದ್ದೇನೆ. ಗೀ ಚೆನ್ನಾಗಿ ಫ್ರೈ ಆದ ನಂತರ ನಮ್ಮ ಗೀ ಸ್ವಲ್ಪ ಗಟ್ಟಿಯಾಗಿದೆ, ಮಳೆ ಕೂಡ ಮತ್ತು ತುಂಬ ಹೊರಗಡೆ ತಂಪುಂಟಲ್ವ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಗೀ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಕೂಡ ಆ ಮಸಾಲೆ ಒಟ್ಟಿಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆದ ನಂತರ ಅದಕ್ಕೆ ಉದ್ದ ಉದ್ದ ಕಟ್ ಮಾಡಿದ ಶುಂಠಿ, ಕಾಯಿಮೆಣಸು ಮತ್ತು ಟೊಮೆಟೊ ಹಾಕ್ತಾ ಇದ್ದೇನೆ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಸ್ವಲ್ಪ ತಿಕ್ಕಾಗಿ ಬರಬೇಕು, ಆವಾಗ ಸ್ವಲ್ಪ ಟೇಸ್ಟ್ ಆಗುತ್ತೆ. ಉಪ್ಪು ನಾನು ಮ್ಯಾರಿನೇಷನ್ ಮಾಡುವಾಗ ಚಿಕನ್ಗೆ ಹಾಕಿದ್ದೆ, ಮತ್ತು ಈ ಮಸಾಲಕ್ಕೆ ನೀವು ನೋಡಿ ಹಾಕ್ಬೋದು. ಇವಾಗ ಫ್ರೈ ಮಾಡಿದ ಚಿಕನ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ರೆಡಿಯಾಗಿದೆ. ನೀವು ಕೂಡ ಈ ಟೈಪನ್ನು ಚಿಕನ್ ಟ್ರೈ ಮಾಡಿ. ಹಾಗೆಯೇ ಇವಾಗ ನಾನು ರೈಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆದ ನಂತರ ನಿಮಗೆ ಬೇಕಾಗಿರುವ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಕ್ಯಾಬೇಜ್ ಹಾಕಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಿಮಗೆ ಯಾವ ಸಾಸ್ ಹಾಕಲಿಕ್ಕೆ ಇಷ್ಟ ಉಂಟು ಅದನ್ನು ನೀವು ಆ್ಯಡ್ ಮಾಡ್ಬೋದು. ಲೆಕ್ಕ ಜಾಸ್ತಿ ಕೂಡ ಆಗಬಾರ್ದು, ಮಕ್ಕಳಿಗೆ ಹಾಕುವಾಗ ಸಾಸ್ ತುಂಬ ಒಳ್ಳೆಯದಲ್ಲ. ನಾನಿಲ್ಲಿ ಸ್ವಲ್ಪ ಸೋಯಾ ಸಾಸ್ ಮತ್ತು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿದ್ದೇನೆ. ನಿಮಗೆ ಬೇಕಾದರೆ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಚೈನೀಸ್ ಫ್ಲೇವರ್ ಬರಲಿಕ್ಕೋಸ್ಕರ ನಾನಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಲ್ಲ ಮಿಕ್ಸ್ ಆದ ನಂತರ ಬಾಯ್ಲ್ ಮಾಡಿದ ರೈಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೆ. ಇವಾಗ ಚಿಕನ್ ಕೂಡ ರೆಡಿಯಾಗಿದೆ, ಹಾಗೆಯೇ ರೈಸ್ ಕೂಡ ರೆಡಿಯಾಗಿದೆ. ಈ ಥರ ಒಂದು ಸಿಂಪಲ್ ಆಗಿರುವ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.